ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾಗೌಡ ವ್ಲಾಗ್ಸ್. ಸೊ ನಾವು ಹಿಂದಿನ ಬ್ಲಾಗ್ ನೀವು ಆಲ್ರೆಡಿ ನೋಡಿದ್ದೀರಾ. ಅಯೋಧ್ಯ ದರ್ಶನ ಮಾಡಿದ್ದು, ರಾಮನ್ ನೋಡಿದಿಲ್ಲ. ಇನ್ನ ನೀವು ಯಾರ್ಯಾರು ನಮ್ದು ರಾಮಂದು ಅಯೋಧ್ಯದು ವ್ಲಾಗ್ಸ್ ನೋಡಿಲ್ಲ ಅಂದ್ರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಒಂದ್ಸತಿ ವಾಚ್ ಮಾಡಿ. ಸೊ ಇವಾಗ ನೀವು ನೋಡೋದ್ರಲ್ಲ ದೇವ್ರ ದರ್ಶನ ಮಾಡಿದ್ದು. ಆಕ್ಚುಲಿ ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಎಲ್ಲ ದೇವಸ್ಥಾನದಲ್ಲಿ ಏನಂದ್ರೆ ವಿಡಿಯೋಗ್ರಫಿ ಫೋಟೋಗ್ರಫಿಗೆಲ್ಲ ಪ್ರೊಹಿಬಿಟ್ ಮಾಡಿರ್ತಾರೆ. ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ನಿಮಗೆ ದೇವ್ರನ್ನ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ನಾವು ಒಂದು 7-8 ದೇವ್ರ ದರ್ಶನ ಮಾಡಿದ್ವಿ, ಇನ್ಕ್ಲೂಡಿಂಗ್ ಕಾಶಿ ವಿಶ್ವನಾಥ. ಅದು ಸುತ್ತಲೂ ಒಂದು 7-8 ದೇವಸ್ಥಾನ ಇದೆ. ಅನ್ನಪೂರ್ಣೇಶ್ವರಿ, ವೀರಭದ್ರ ಅಂತ ತುಂಬಾ ದೇವರುಗಳಿದ್ದಾರೆ. ಅವ್ರು ಎಲ್ಲಾ ದರ್ಶನ ವಿತಿನ್ 1.5 hour ಮಾಡಿದ್ವಿ. ಇದು ಬಿಕಾಸ್ ಆಫ್ ಸೋನು ಇಂದಾನೆ. ಸೋನು ಇದ್ದಿಲ್ಲ ನಮ್ ಜೊತೆ ಅಂತಂದ್ರೆ ಬರೀ ಕಾಶಿ ವಿಶ್ವನಾಥ ಸ್ವಾಮಿ ಟೆಂಪಲ್ ಮೆಟ್ಲತ್ತಕ್ಕೂ ನಮ್ಗೆ 8 hour ಇಂದ 9 hour ಆಗುತ್ತೆ. ಅಷ್ಟು ಕ್ರೌಡ್ ಇದೆ. ಇದು ಯಾಕೆ ಕ್ರೌಡ್ ಜಾಸ್ತಿ ಆಗಿದೆ ಅಂದ್ರೆ ಮೋದಿ ಅವ್ರು ಪ್ರಾಜೆಕ್ಟ್ ಮಾಡಿದ್ರು. ಆ ಪ್ರಾಜೆಕ್ಟ್ ಮಾಡಿದ್ಮೇಲೆ ಜನಸಾಗರ ಥ್ರೂಔಟ್ ಇಂಡಿಯಾ ಅಲ್ಲ, ಫಾರಿನ್ ಕಂಟ್ರೀಸ್ ಇಂದನೂ ಥ್ರೂಔಟ್ ಜನಗಳು ಬರಕ್ ಸ್ಟಾರ್ಟ್ ಮಾಡಿದ್ರು. ಆ ಕ್ರೌಡ್ ಜಾಸ್ತಿ ಆಗೋದ್ರಿಂದ ನಿಮ್ಗೆ ಇವಾಗ ದರ್ಶನ ಟೈಮಿಂಗ್ಸ್ ಜಾಸ್ತಿ ಆಗ್ತದೆ. ಸೊ ಈ ತರ ಗೈಡ್ ಇಟ್ಕೊಟ್ರೆ ನಿಮ್ಗೆ ಸ್ವಲ್ಪ ಯೂಸ್ ಆಗುತ್ತೆ. ವಿತಿನ್ 1.5 hour ಎಲ್ಲ ನಾವು ದರ್ಶನ ಮಾಡಿದ್ವಿ. ಸೊ ಈಗ ದರ್ಶನ ಆಯ್ತು, ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಸೋನು ಕೇಳಿದ್ವಿ. ಸೋನು ಬೆಳಿಗ್ಗೆನೆ ಎದ್ದಿದೀವಿ, ಸೊ ನಮ್ಗೆ ಏನೋ ಕಾಫಿ ಟೀ ಕುಡಿಬೇಕು ಅಂದ್ರೆ ಎಲ್ಲರೂ ಕರ್ಕೊಂಡು ಹೋಗಿ ಚಾ ಅಂತ. ಸೋನು ದ ಬೆಸ್ಟ್ ಪ್ಲೇಸ್ ಕರ್ಕೊಂಡು ರೋಡ್ ಸೈಡ್ ಹೋಗ್ತಿಲ್ಲ. ಫಸ್ಟ್ ನಾವು ನೋಡಿದಾಗ ಸ್ವಲ್ಪ ಮುಜುಗರ ಇದೇನಪ್ಪ ಇಂಥ ಜಾಗ ಕರ್ಕೊಂಡಿದ್ದಾರೆ ಅಂತ. ನೀವು ನಂಬ್ತಿರೋ ಬಿಡ್ತೀರಾ, ನೀವು ಯಾರು ಕಾಶಿಗೆ ಹೋದ್ರೆ ತುಂಬಾ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಬಂದ್ಬಿಟ್ಟು ನಮ್ಗೆ ಟೀ ಮತ್ತೆ ಬ್ರೆಡ್ ಮಲಾಯಿ ಕೊಡ್ಸಿದ್ರು. ತಿಂತಾ ಇದ್ರೆ ನಿಜ ಹೆಂಗಿತ್ತು ಗೊತ್ತಾ, ಬಾಯಲ್ಲಿ ನೀರು, ಅವ್ರು ಮಾಡ್ತಿರ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಿತ್ತು. ಅಲ್ಲಿ ಬೆಸ್ಟ್ ಏನು ಅಂದ್ರೆ ಮಲಾಯಿನ ಅವರೇ ಪ್ರಿಪೇರ್ ಮಾಡ್ತಾರೆ. ಸೊ ವಾರಣಾಸಿಗೆ ಹೋದ್ರೆ ಇದೊಂದು ಫೇಮಸ್ ಡಿಶ್. ಮತ್ತೆ ಏನೇನು ಟೀ ಮತ್ತೆ ಬನ್ನು ಮತ್ತೆ ಮಲಾಯಿ ತಿನ್ನೋದು ಸೂಪರ್ ಆಗುತ್ತೆ. ನೀವು ಎಲ್ಲ ಒಂದ್ಸತಿ ಟ್ರೈ ಮಾಡಿ, ಓಕೆನಾ? ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ವಿಡಿಯೋದ ನಾನು ಹೆಂಗೆ ಅಂತ. स्टॉल है, हाँ 24 शॉप है ये। ओके, आप जब भी आओगे आपको मक्खन टोस्ट, मलाई टोस्ट, लस्सी, चाय आपको 24 आवर्स मिलेगा। ओके, तिराहा, बेनियाबाग तिराहा पड़ेगा ये। हाँ मंदिर से आधा किलोमीटर पहले। ओके, थैंक यू। ओके, यहाँ पे आया तो आपने चाय टोस्ट भी खाया, तो कुछ नहीं खाया। ಬ್ರೆಡ್ ಮಲಾಯಿ ಮತ್ತೆ ವಾರಣಾಸಿ ಬನಾನಾ. ಟೀ ಕುಡ್ದಾದ್ಮೇಲೆ ಇವಾಗ ನಾವು ಸ್ಟೇಗೆ ಹೋಗಿ ರೆಸ್ಟ್ ಮಾಡೋಣ ಅಂತ. ಯಾಕಪ್ಪ ರೆಸ್ಟ್ ಅಂದ್ರೆ ವಾರಣಾಸಿಲಿ ವೆದರ್ ಮತ್ತು ತುಂಬಾನೇ ಬೇಸಿಗೆಯಲ್ಲಂತೂ ತುಂಬಾನೇ ಇರುತ್ತೆ. ನಾವು ಹೋಗಿ ಟೈಮ್ ಬಂದು 42-43 ಡಿಗ್ರಿ ದಾಟ್ಬಿಟ್ಟಿತ್ತು. ಸೊ ನೀವು ಆಫ್ಟರ್ 9 ಕಾಲ್ ಇಡ್ತೀನಿ ಅಂದ್ರೆ ನಿಮ್ಗೆ ಆಗಲ್ಲ, ಯಾಕಂದ್ರೆ ಎನರ್ಜಿನೆಲ್ಲ ಡ್ರೈನ್ ಔಟ್ ಮಾಡುತ್ತೆ, ಅಷ್ಟು ಬಿಸಿಲು ಇರ್ತಿತ್ತು. ಸೊ ನಾವೇನ್ ಮಾಡಿದ್ವಿ, ಬಿಸಿಲು ಬರೋಕ್ ಮುಂಚೆನೆ ಸ್ಟೇಗೆ ಹೋಗ್ಬಿಟ್ಟು ರೆಸ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಮುಂಚೆ ನಮ್ಗೆ ಸೋನು ಹೇಳ್ಬಿಟ್ಟು ಹೋಗಿದ್ರು 3 ಗಂಟೆ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿದ್ವಿ. ಸೊ ನಾನು ನಿಮಗೆ ಬಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಅದೇ ಯಾವ್ದಪ್ಪ ಸ್ಪೆಷಲ್ ಪ್ಲೇಸ್ ಅಂತಂದ್ರೆ ಬೋಟ್ ರೈಡ್ ಮತ್ತೆ ಗಂಗಾ ಆರತಿ. ನಿಮ್ಗೆಲ್ಲೋ ಆಲ್ರೆಡಿ ಗೊತ್ತಿರುತ್ತೆ, ವಾರಣಾಸಿ ಫೇಮಸ್ ಬಂದು ಗಂಗಾ ಆರತಿ ಅಂತ. ಸೊ ನಾವು ಫಸ್ಟ್ ಹೋಗಿದ್ ಬಂದ್ಬಿಟ್ಟು ಬೋಟ್ ರೈಡ್ ಬಿಟ್ಟು ಗಂಗಾ ಆರತಿ. ಅಂದ್ರೆ ನೀವು ಬೋಟಲ್ಲಿ ಕುತ್ಕೊಂಡು ಗಂಗಾ ಆರತಿ ನೋಡ್ಬೋದು. ಸೊ ಅದಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಮ್ಗೆ ಅನಿಸ್ತು. ಯಾಕಂದ್ರೆ ಸುತ್ತಲೂ ನೀರಲ್ಲಿ ಇದ್ದೀವಿ, ನೀರಲ್ಲಿ ಮುಂದ್ಗಡೆ ನಾವು ಗಂಗಾ ಆರತಿ ನೋಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ನನ್ನ ವಿಡಿಯೋದಲ್ಲಿ. ಸೊ ನೀವು ಎಂಜಾಯ್ ಮಾಡಿ ಅದನ್ನ.
ಸೊ ಹಾಗೆ ನಾವು ಡೇ 2 ಬೋಟ್ ನ ಹೈಯರ್ ಮಾಡ್ತೀವಿ. ಸೊ ಇವತ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 84 ಘಾಟ್ಸ್ ಇದೆ ವಾರಣಾಸಿಲಿ. ಆ 84 ಘಾಟ್ಸ್ ನಾವು ಬೋಟ್ ಅಲ್ಲಿ ನೋಡಬಹುದು. ಸೊ ಎಲ್ಲ ಘಾಟ್ಸ್ ಅಲ್ಲಿ ಏನೇನ್ ವಿಶೇಷತೆ ಇದೆ ಅಂದ್ಬಿಟ್ಟು ನಮ್ಗೆ ಅಲ್ಲಿ ಬೋಟ್ ಅಲ್ಲಿ ಒಬ್ರು ಗೈಡ್ ಇರ್ತಾರಲ್ಲ ಅವ್ರು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ತರ ಎಲ್ಲ ಘಾಟ್ಸ್ ನೋಡ್ಕೊಂಡು ವ್ಯೂ ಎಲ್ಲ ನೋಡ್ಕೊಂಡು ನಾವು ಫೈನಲ್ ಹೋಗಿದೆ ಹಸಿ ಘಾಟ್. ಹಸಿ ಘಾಟ್ಗೆ ಎಂತಕ್ಕಪ್ಪ ಹೋಗ್ತೀವಿ ಅಂದ್ರೆ ಅಲ್ಲಿ ಗಂಗಾ ಆರತಿ ನಡೆಯುತ್ತೆ. ಸೊ ಆ ಗಂಗಾ ಆರತಿ ನೋಡಕ್ಕೆ ಎಲ್ಲ ಆಲ್ಮೋಸ್ಟ್ ವಾರಣಾಸಿಗೆ ಯಾರ್ಯಾರು ಟೂರಿಸ್ಟ್ ಬಂದಿದ್ರೆ ಎಲ್ಲ ಅಲ್ಲಿ ಹೋಗ್ತಾರೆ. ಬಿಕಾಸ್ ಅದೊಂದು ಫೇಮಸ್ ಗಂಗಾ ಆರತಿ. ಸೊ ನಾವು ಹೋಗ್ತೀವಿ. ನಮ್ಗೆ ಅಲ್ಲಿ ಸಿಕ್ಕಿದ ಏನ್ ಗೊತ್ತಾ ಆಪರ್ಚುನಿಟಿ, ಒಂದ್ ಹೆಜ್ಜೆ ಮುಂದೆ ನಿಂತ್ಕೊಂಡು ಗಂಗಾ ಆರತಿ ನೋಡಿದ ಆಪರ್ಚುನಿಟಿ, ಜೊತೆಗೆ ನಮ್ ಕೈಲಿ ಗಂಗಾ ಆರತಿ ಮಾಡಿಸಿದ್ರು. ಅದ್ ಮಾತ್ರ ನಮ್ಗೆ ಇವಾಗ್ಲೂ ಅಷ್ಟೇ ನಿಂತ್ಕೊಂಡ್ರೆ ಫುಲ್ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಯಾರಾದ್ರೂ ಅಷ್ಟೇ ಲೈಕ್ ವಾರಣಾಸಿಗೆ ಹೋಗ್ತೀರ ಅಂದ್ರೆ ಗಂಗಾ ಆರತಿನ ನೋಡ್ಲೇಬೇಕು, ಅಷ್ಟು ಮಿಸ್ಟೇ ಮಾಡಬಾರ್ದು. ಅಷ್ಟು ಚೆನ್ನಾಗಿತ್ತು. ಇದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನಮ್ಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ವಾರಣಾಸಿಗೆ ಹೋಗಿ ಬಂದ್ಮೇಲೆ ನಮ್ ಲೈಫ್ ಟರ್ನ್ ಆಗೋಯ್ತು. ಸೊ ನಾವು ಮೊದ್ಲಿದ್ದಕ್ಕೂ ಇವಾಗ ನಮ್ಗೆ ಚೇಂಜಸ್ ಗೊತ್ತಾಗ್ತದೆ. ಸೊ ನೀವು ಕೂಡ ನಮ್ಮ ವಿಡಿಯೋದಲ್ಲಿ ನೋಡಬಹುದು ನಾವು ಗಂಗಾ ಆರತಿನ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅಂತ. ಒಂದ್ಸತಿ ನೋಡ್ತೀವಿ.
ನೋಡಿದ್ರಲ್ಲ ಗಂಗಾ ಆರತಿ, ನಿಮ್ಗಳಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಕಮೆಂಟ್ ಮಾಡಿ. ಸೊ ನಮ್ಗೆ ಇದು ಒಂದು ಎಂಕರೇಜ್ಮೆಂಟ್ ತರ ಇರ್ತೀನ, ಜಾಸ್ತಿ ವಿಡಿಯೋಸ್ ತರಕ್ಕೆ, ತಿರ್ಗಾ ಜಾಸ್ತಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಕ್ಕೆ. ಇವಾಗ ನಮ್ ದೇವ್ರ ದರ್ಶನ ಎಲ್ಲ ಮುಗೀತು. ದೇವ್ರ ದರ್ಶನ ಮುಗಿದ್ಮೇಲೆ ಏನ್ ಮಾಡ್ಬೇಕು ಹೇಳಿ, ವಾರಣಾಸಿನ ಲೋಕಲ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಲೋಕಲ್ ಅಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡಿದ್ವಿ ಅನ್ಕೊಂಡ್ರೆ, ವಾರಣಾಸಿ ಫುಡ್ ಅಲ್ಲಿ ಬಂದ್ಬಿಟ್ಟು ಬೀಡ, ಲಸ್ಸಿ. ಸೊ ನೀವು ಆಲ್ರೆಡಿ ನನ್ನ ವಿಡಿಯೋ ನೋಡಿದಾಗೆ ಟೀ ಮತ್ತೆ ಮಲಾಯಿ ಬನ್ನೆಲ್ಲ ತಿನ್ವಲ್ಲ, ಸೊ ಅದು ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಗೆ. ಇದ್ರ ಜೊತೆಗೆ ಒಂದು ಫೇಮಸ್ ಬಿಡಕ್ಕಾಗತ್ತಾ ನಾವ್ ಹೆಣ್ಮಕ್ಳು, ಏನ್ ಹೇಳಿ, ಬನಾರಸ್ ಸಿಲ್ಕ್, ಬನಾರಸ್ ಸ್ಯಾರಿ. ಸೊ ಈ ಸ್ಯಾರಿನೂ ಕೂಡ ತಗೊಳಕ್ಕೆ ಶಾಪಿಂಗ್ ಮಾಡಕ್ ಹೋಗ್ತೀವಿ. ಸೊ ನೀವು ಬಂದು ನೋಡ್ಬೋದು. ಸೊ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಹೇಗಿತ್ತು ಅಂತ ನೀವು ನೋಡಿ. ಸೊ ಯಾರು ನೆಕ್ಸ್ಟ್ ಟೈಮ್ ಕಾಶಿಗೆ ಬಂದ್ರೆ ಸೊ ನೀವು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಅದಕ್ಕೋಸ್ಕರ ತೋರಿಸ್ತಾ ಇದೀನಿ. ಇದು ಲೈಕ್ ನಿಮ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್, ಯಾರು ಪ್ಲಾನ್ ಮಾಡಕ್ ಮುಂಚೆ ನಮ್ ಕನ್ನಡದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಕಾಶಿ ಎಕ್ಸ್ಪೀರಿಯನ್ಸ್.
ವಾರಣಾಸಿ ಬಂದ್ಬಿಟ್ಟು ಓಲ್ಡೆಸ್ಟ್ ಸಿಟಿ ಆಫ್ ಇಂಡಿಯಾ ಆಯ್ತಾ. ಇದು ಫಸ್ಟ್ ಸಿಟಿ ನಮ್ಮ ಇಂಡಿಯಾದಾಗಿದ್ದು. ಇಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ತುಂಬಾನೇ ಜಾಗಗಳಿದೆ. ಮಿನಿಮಮ್ 5 ರಿಂದ 6 ದಿನ ಬೇಕೇ ಬೇಕು ಜಾಗ ಎಕ್ಸ್ಪ್ಲೋರ್ ಮಾಡ್ಬೇಕು. ಬಟ್ ನಮ್ಗೆ ಮಿನಿಮಮ್ ಟೈಮ್ ಇದ್ದಿದ್ದು ಬಂದು 3 ದಿನ. ಆ 3 ದಿನದಲ್ಲಿ ಎಷ್ಟೆಷ್ಟು ಎಕ್ಸ್ಪ್ಲೋರ್ ಮಾಡ್ಬೋದು ಅಷ್ಟು ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ನಿಮ್ಗೆ ಯಾವ್ದಾದ್ರು ಟೈಮ್ ಇತ್ತು ಅಂದ್ರೆ 5 ರಿಂದ 6 ದಿನ ಫುಲ್ ಎಕ್ಸ್ಪ್ಲೋರ್ ಮಾಡ್ಬೋದು. ಬ್ಯೂಟಿಫುಲ್ ಪ್ಲೇಸ್. ಸೊ ಇಲ್ಲಿವರೆಗೂ ನಮ್ಮ ವಾರಣಾಸಿ ಜರ್ನಿ ನಿಮಗೆ ತೋರಿಸ್ಕೊಂಡು ಬಂದೆ. ನಿಮ್ಗಳಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಇದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ತಿರ್ಗಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನಮ್ಮ ವಿಡಿಯೋಸ್ಗೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬಾನೇ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.